ಅವನ್ನ ಬಿಟ್ಟೋಗ್ತಾ ಇದೀವಿ ಇಲ್ಲೇ ನಮ್ಗೆ. ಸ್ಟುಡಿಯೋದಲ್ಲಿ ಜಾಸ್ತಿ ವಿಡಿಯೋ ಎಷ್ಟು ಗಿಡಗಳು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್. ನಾನು ನಿಮ್ಮ ಪ್ರೀತಿಯ ಶೋಭಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಸಾರಿ ಆಯಿತಾ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ನನ್ನ ಕಡೆಯಿಂದ ವೀಡಿಯೋ ಬರ್ತಾಯಿಲ್ಲ. ಪ್ರಾಬ್ಲಮ್ ಇಷ್ಟೇ, ಲೆಂತಿ ಇರೋದ್ರಿಂದ ವೀಡಿಯೋಗಳು ಬೇಗ ಬೇಗ ಅಪ್ಲೋಡ್ ಆಗ್ತಾಯಿಲ್ಲ. ನನ್ನ ಹತ್ರ ವೈಫೈ ಇಲ್ಲ, ಸೊ ಮೊಬೈಲ್ ನೆಟ್ವರ್ಕ್ ನಾನು ಎಲ್ಲೋಗ್ತೀನಿ ಅಲ್ಲೆಲ್ಲ ಪ್ರಾಪರ್ ನೆಟ್ವರ್ಕ್ ಸಿಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಹಾಗೆ ಇಷ್ಟು ದಿನ ಏನಕ್ಕೋಸ್ಕರ ಅಂದರೆ, ನಾನು 17 Pro Max ಫೋನ್ ತೊಗೊಳೋಕ್ಕೂ ಮುಂಚೆ ನನ್ನ ಹತ್ರ 14 ಇತ್ತು. ಆವಾಗ ನಾನು ಏನಕ್ಕೆ ವ್ಲಾಗ್ಸ್ಗಳನ್ನ ಮಾಡ್ತಿರ್ಲಿಲ್ಲ ಅಂತಂದರೆ, ಸ್ಟೋರೇಜ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಹೊಸ ಫೋನ್ 17 Pro Max ನಾನು ವೀಡಿಯೋಗೋಸ್ಕರ ಅಂತಲೇ ತೊಗೊಂಡಿದ್ದು. ಇವಾಗ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ, 1 ತಿಂಗಳಿಂದ ಮಾಡಿರೋಂತಹ ವೀಡಿಯೋಗಳನ್ನ ಇನ್ನೂ ಎಡಿಟ್ ಮಾಡಿಲ್ಲ ಗೈಸ್ ಅಂತ ಹೇಳಿದ್ದೆ. ಅದರಿಂದ ಸ್ಟೋರೇಜ್ ಫುಲ್ ಆಗಿದೆ. ಆ ವಿಡಿಯೋಗಳನ್ನೂ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ಇನ್ನು ಎಕ್ಸ್ಟ್ರಾ ವೀಡಿಯೋಗಳನ್ನ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಇವತ್ತು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವಳು ಗೊತ್ತಿರ್ಬೋದಲ್ಲ ನಿಮಗೆ, ನಮ್ಮ 3ನೇ ಅಕ್ಕ ಅರ್ಪಿತಾ. ನಮಸ್ಕಾರ, ಹಾಯ್. ಇವಳು ಗೊತ್ತಲ್ಲ, ನಮ್ಮ ಸ್ಟೈಲ್ ರಾಣಿ ಲಾಹಿತಿ ಅವರು. ಮಾತಾಡಿ ಮ್ಯಾಮ್. ಇವಾಗ ಅವಾಗಲೇ ವ್ಲಾಗ್ ಮಾಡ್ತಾ ಇದ್ದೆ. ಹೇಳು. ಇಹಿಹಿ ಅಂದರೆ ಇಹಿಹಿ ಅಂದರೆ ಇಹಿಹಿ ಅಂತ ಇಹಿಹಿ. ಇವಳು ನಮ್ಮ ಅಕ್ಕ ಮಗಳು ಗೈಸ್, 3ನೇ ಅಕ್ಕನ ಮಗಳು. ಹತ್ತು ಇವಳು ನಮ್ಮ 3ನೇ ಅಕ್ಕನ ಮಗಳು ಲಾಹಿತ್ಯ ಅಂತ. ಏನು ತಲೆ ಗೊತ್ತಾ, ಈಗಲೇ ವ್ಲಾಗ್ ಮಾಡಬೇಕು. ಹೇಳಮ್ಮ ಒಂದ್ಸಲ ಹೆಂಗೆ ವ್ಲಾಗ್ ಮಾಡ್ತೀಯ ನೀನು? ಹೇಳು. ಅಲ್ಲಿ ನೋಡ್ಕೊಂಡು ಹೇಳ್ಬೇಕು, ನಾಚ್ಕೋಬಾರ್ದು. ಹೇಳು. ಅಲ್ಲಿ ಕೈ ತೆಗ್ದು ಹೇಳು. ಇಲ್ಲ ಬ್ಯಾಡ. ಹಾಯ್ ಗಾಯ್ಸ್ ಹೇಳು. ಯೂಟ್ಯೂಬ್ ಚಾನಲ್ ಹಂಗಲ್ಲ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ವರ್ಲ್ಡ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಯಾರು ಹುಡುಗ ಇಲ್ಲ ನಿಂಗೆ ಮದುವೆ ಮಾಡ್ಕೊಳ್ಳೋಕ್ಕೆ. ಹುಡುಗನ್ ನೋಡ್ತಾ ಇಲ್ಲ ನಾವಲ್ಲಿ, ನಾಚ್ಕೋಬಾರ್ದು. ಮಾಡು, ಮಾತಾಡಬೇಕು, ನಾರ್ಮಲಾಗಿ ಮಾತಾಡಬೇಕು. ಇಲ್ಲಾಂದರೆ ಅವರು ನಿನ್ನ ಬ್ಯಾಡ್ ಗರ್ಲ್ ಅಂತ ಹೇಳ್ತಾರೆ. ಓಕೆನಾ? ಬ್ಯಾಡ್ ಗರ್ಲ್ ಅಲ್ಲ. ಏನಿಲ್ಲ ಗೈಸ್, ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಗೊತ್ತಾ? ಹೇಳಲ್ಲ. ಏನು ಗೊತ್ತಾ, ನಾವು ಇವಾಗೆಲ್ಲ ಶಾಪಿಂಗ್ ಹೋಗ್ತಾ ಇದ್ದೀವಿ. ಯಾರ್ಯಾರಂದರೆ ನಮ್ಮ 2ನೇ ಅಕ್ಕ, 3ನೇ ಅಕ್ಕನಿಬ್ಬರು ಮಕ್ಕಳು ಮತ್ತು ನಾನು. ಏನಕ್ಕಂತ ಅಂದರೆ ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ ಹೋಗೋದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸೊ ಹಾಗಾಗಿ ಔಟ್ಸೈಡ್ ಹೋಗ್ತಾ ಇದ್ದೀವಿ. ಬಟ್ ಎಲ್ಲೋಗ್ತಾ ಇದ್ದೀವಿ ಅಂತ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ಎಲ್ಲೋಗ್ತೀನಿ ಅಂತ. ಸೀರೆನೇ ನಿಂಗೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು? ಹಾಕೋಬಾರ್ದು ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಏನಪ್ಪ ಅದು ಕತ್ಕೊಂಡೋಯ್ತಾರೆ ನಿನ್ನನ್ನು. ಓಕೆನಾ? ಈ ನಂಬರ್ 1 ಮೇಕಪ್ ರಾಣಿ ಅಂತ ಅಂದರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮೇಕಪ್ ಮಾಡ್ತಾಳೆ ಗೊತ್ತಾ? ಅಲ್ಲಿ ನೋಡಿ. ಬಾ. ಏನು ಗೊತ್ತಾ ಗೈಸ್, ಈ ಬ್ಯಾಗ್ನ ಇವತ್ತು ಯೂಸ್ ಮಾಡೋ ಅದೃಷ್ಟ ಬಂದಿದೆ ಅನಿಸುತ್ತೆ. ಇದನ್ನು ನಾನು ಜಿಮ್ಮಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಕೊಟ್ಟಿದ್ದರು, ಏನಂದರೆ ಹೇರ್ ಸ್ಟೈಲ್ ಮಾಡೋದು. ಅದರಲ್ಲಿ ನಾನು ವಿನ್ ಆಗಿದ್ದೆ. ಆವಾಗ ಜಿಮ್ ಕಡೆಯಿಂದ ಈ ಬ್ಯಾಗ್ ಬಂದಿತ್ತು ನನಗೆ. ಸೊ ಅವತ್ತಿಂದ ಯೂಸ್ ಮಾಡಿರಲಿಲ್ಲ, ಇವತ್ತು ಯೂಸ್ ಆಯಿತು. ಏನಕ್ಕಂತಂದರೆ ಹೊರಗಡೆ ಹೋಗ್ತಿದ್ದೀನಿ, ಮೈಕ್ ಇಟ್ಕೊಳ್ಳೋಕ್ಕೆ ಬ್ಯಾಗ್ ಬೇಕು, ಹಾಗೆ ಚಾರ್ಜರ್ಗೂ ಇಟ್ಕೊಳ್ಳೋಕ್ಕೂ ಬ್ಯಾಗ್ ಬೇಕು. ಹಾಗಾಗಿ ಈ ಬ್ಯಾಗ್ನ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ರಾಕೆಟ್ ಹೋದಂಗೆ ಹೋಯ್ತವಳೆ ಗೈಸ್ ರೋಡಲ್ಲಿ, ಖಾಲಿ ರೋಡಲ್ಲಿ. ನೋಡ್ರಿ ಎಷ್ಟು ಫಾಸ್ಟಾಗಿ ಓಡಿಸ್ತಾವಳೆ. 45ರಲ್ಲಿ ನೋಡಿದ್ರೆ ನೀನು ರಾಕೆಟ್ ಓಡಿಸ್ದಂಗೆ ಓಡಿಸ್ತೀಯ ಗಾಡಿನ. ಮತ್ತೆ ಗೈಸ್, ಈ ಐಫೋನ್ ಕ್ಯಾಮ್ರನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನಕ್ಕಂತಂದರೆ ಹಿಂದೆಯಿಂದನೇ ಒಂಥರ ಫೇಸ್ ಕಾಣಿಸುತ್ತೆ, ಮುಂದೆಯಿಂದನೇ ಒಂಥರ ಕಾಣಿಸುತ್ತೆ. ಹಾಗಾಗಿ ಇದು ಹೆಂಗೆ ಅನ್ನೋದನ್ನೇ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಬ್ಯಾಕಿಂದ ನೋಡಿದ್ರೆ ಏನು ಒಳ್ಳೆ ಸತ್ತು ಮುಖ ಥರ ಕಾಣಿಸುತ್ತೆ, ಒಳ್ಳೆ ಫ್ರಂಟಿಂದ ಸ್ವಲ್ಪ ಗುಂಡ್ಗುಂಡಂಗೆಲ್ಲ ಕಾಣಿಸುತ್ತೆ ಮುಖ. ಏನೋ ಅಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ಟಿಡಿ
ಓಯ್ ಬಾಯ್. ಟೆಡಿನ ಅಲ್ಲಿ ಅಲವು ಮಾಡಲ್ಲ, ಅದಕ್ಕೋಸ್ಕರ ಅವನ್ನ ಬಿಟ್ಟೋಗ್ತಾ ಇದೀವಿ ಇಲ್ಲೇ ನಮ್ಮ ತಂಗಿ ಹತ್ರ. ಹೋಗು ಹೋಗಪ್ಪ, ಬತ್ತಿ ಹೋಗು. ಇವತ್ತು ನಾವು ಝುಡಿಯೋಗೆ ಬಂದಿದ್ದೀವಿ. ನನ್ನ ಬಜೆಟ್ 5,000 ರೂಪಾಯಿಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ 5,000 ರೂಪಾಯಿ ಮೇಲ್ಗಡೆನೇ ಆಗೈತೆ. ಬಟ್ ಎಲ್ಲ ತಗೊಳ್ಳಲ್ಲ, ಟ್ರಯಲ್ ಮಾಡ್ತೀನಿ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ತಗೊಳ್ತೀನಿ. ತಗೊಂಡು ಹೋದ್ರಾಯ್ತು ಬಾ. ಯಾವತ್ತು ಬಜೆಟ್ ಎಷ್ಟು ಇಟ್ಕೊಂಡು ಬಂದಿರ್ತೀವಿ ಅಷ್ಟಲ್ಲಿ ಆಗಲ್ಲ, ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಅದರಲ್ಲೂ ನನ್ನ ವಿಷಯದಲ್ಲೂ ತುಂಬ ಅಂದರೆ ತುಂಬ ಜಾಸ್ತಿ. ನಾನೇನೋ ಅಂದ್ಕೊಂಡು ಬರ್ತೀನಿ, ಇನ್ನೇನೇನೇನೋ ತೊಗೊಂಡು ಹೋಗಿರ್ತೀನಿ ಅಷ್ಟೇ. ಶಾಪಿಂಗ್ ಎಲ್ಲ ಮುಗಿಸಿ ಆಂಟಿ ಮನೆ ಹತ್ರ ಬಂದಿದ್ದೀವಿ. ಝುಡಿಯೋದಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ಲಾಸ್ಟಲ್ಲಿ ನಂದು ಮೈಕ್ ಕಳೆದೋಯ್ತು. ಸೊ ಹಂಗಾಗಿ ಬೇಜಾರಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿದ್ದೀನಿ, ಅದಕ್ಕೆ ಫೇಸ್ ಎಲ್ಲ ಹಿಂಗಾಗಿದೆ. ಬೇಕು ಮಧ್ಯರಾತ್ರಿ ಆದ್ರೂ ಸರಿ ನಿದ್ದೆನೇ ಬರ್ತಾಯಿಲ್ಲ, ಅದಕ್ಕೋಸ್ಕರ ಫೇಸ್ ಇಷ್ಟು ಹಾಳಾಗಿರೋದು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ನನ್ನ ತಂಗಿ ಬಗ್ಗೆ ಹೇಳಬೇಕು ಇವತ್ತು ಸ್ವಲ್ಪ. ನನ್ನಿಂದ ಏನು ಕಲ್ತಿದ್ದಾಳೆ ಅಂತ ಅಂದರೆ, ನನ್ನ ಹುಚ್ಚೆಲ್ಲ ಅವಳಿಗೆ ಹೋಗಿದೆ. ಹೇಳ್ಬೇಕಂತಂದರೆ ಗಿಡ ನೆಡೋ ಹುಚ್ಚು ಇವಳಿಂದ ನಮ್ಮ ಆಂಟಿ ಕೈಲಿ ಡೈಲಿ ನಾನು ಉಗಿಸ್ಕೊತೀನಿ. ನಾನು ನೋಡಿದಾಗೆಲ್ಲ ಬೈತಾರೆ, ನಿನ್ನುಚ್ಚೆ ನಿನ್ನಿಂದನೇ ಈ ಥರ ಎಲ್ಲ. ನೋಡಿರಿ ಈ ಹುಚ್ಚು, ಒಂದು ಗಿಡ ಇರಲಿಲ್ಲ ಇವಾಗ ಎಷ್ಟು ಗಿಡ ಹಾಕಿದ್ದಾಳೆ ಗೊತ್ತಾ. ಇಡೀ ನರ್ಸರಿನೇ ತೊಗೊಬಂದು ಇಲ್ಲಿ ಇಟ್ಕೊಂಡಿದ್ದಾಳೆ. ಎಷ್ಟು ಥರ ಗಿಡ ಬೇಕು ನೋಡಿರಿ, ಎಲ್ಲ ಥರ ಗಿಡ ಇದೆ. ಮಸ್ತ್ ಬಿಟ್ಟಿದೆ ಇದಂತೂ ಗಿಡ. ಒಳಗಡೆ ಹೋಗ್ತಿದ್ದಂಗೆ ನೋಡಿ ಎಷ್ಟು ಗಿಡ ಬೇಕು ಹೇಳಿ, ಇಲ್ಲಿಂದನೇ ಬೇಕಾದರೆ ಕಳಿಸ್ಕೊಡ್ತೀನಿ. ಅಷ್ಟು ಗಿಡಗಳು ಹಾಕಿದ್ದಾಳೆ. ನೋಡಿದ್ರಲ್ಲ ಎಷ್ಟು ಗಿಡಗಳನ್ನ ಹಾಕಿದ್ದಾಳೆ ಅಂತ. ನಮ್ಮ ಆಂಟಿ ಬೈದಾಗೆಲ್ಲ ನಂಗೆ ನಗು ಬರುತ್ತೆ, ನಿನ್ನ ಗಾಳಿನೇ ಅವಳಿಗೆ ಇಟ್ಕೊಂಡಿರೋದು ಅಂದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ನನ್ನಿಂದ ಗಿಡ ಬೆಳೆಸೋದಾದರೂ ಬಂದಿದೆಯಲ್ಲ ಅವಳಿಗೆ ಅಂತ. ನೋಡಿ ಎಷ್ಟು ಗಿಡಗಳನ್ನ ಹಾಕೊಂಡಿದ್ದಾರೆ. ನೀವು ಹಾಕ್ರಿ ಮನೆ ಹತ್ರ, ತುಂಬ ಚೆನ್ನಾಗಿರುತ್ತೆ ಗಿಡಗಳನ್ನ ಬೆಳೆಸಿದ್ರೆ. ಮತ್ತು ರೋಸ್ ಗಿಡ ಇದೆ, ತೋರಿಸ್ತೀನಿ ರೀ ಹೆಂಗೆ ಹಬ್ಸಿದ್ದಾಳೆ ಅಂತ. ನೋಡಿರಿ ರೋಸ್, ಆದರೆ ರೋಸ್ ಬಿಡ್ತಾ ಇಲ್ಲ, ಸುಮ್ಮನೆ ಗಿಡ ಎಲ್ಲಿಂದ ಬೇಕೋ ಅಲ್ಲಿಗೆ ಹಬ್ತಾ ಇದೆ ಹೊರತು ಒಂದು ರೋಸ್ ಬಿಟ್ಟಿಲ್ಲ. ಗಿಡ ಏನೋ ಗೊತ್ತಿಲ್ಲ, ಅದು ಬಿಡುತ್ತೋ ಬಿಡಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಗಿಡ ಮಾತ್ರ ಹಿಂಗೆ ಬೆಳ್ಕೊಂಡು ಹೋಗ್ತಾಯಿತ್ತು. ನೀನೇ ಗಿಡ ಹಾಕಿರೋದು ನೋಡ್ರಿ, ಬಾಗಿಲಿಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹೋಗಿರೋ ಗಿಡ ಹಿಂಗೆ ಹಬ್ಕೊಂಡು ಹೋಗಿದೆ, ಅಲ್ಲಿವರೆಗೂ ಹೋಗಿದೆ. ಆ ಮಹಾನ್ ತಾಯಿ ಯಾರು ಗೊತ್ತಾ, ಇವಳೇ. ಹಾಯ್ ಮೇಡಮ್, ಸ್ವಲ್ಪ ನಿಮ್ಮ ಮುಖ ದರ್ಶನ ಮಾಡಿ. ಹೊಂಟೆ ಹೋದ್ಲು ನಾಚ್ಕೊಂಡು. ಕಾಫಿ ಮಾಡಿಕೊಟ್ಟಿದ್ದಾಳೆ ಬಂದಿದ್ದ ತಕ್ಷಣ, ಬಿಸಿ ಬಿಸಿ ಕಾಫಿ ಕುಡೀರಿ ಅಂತ ಹೇಳಿ. ಒಳಗಡೆನೂ ನೋಡ್ರಿ ಎಷ್ಟು ಗಿಡ ಇಟ್ಟಿದ್ದಾಳೆ ಅಂತ. ಇನ್ನೂ ಸುಮಾರಿತ್ತು. ಊರಿಗೆ ಹೋದಾಗ ಅವರಮ್ಮ ನೀರು ಹಾಕ್ತಲ್ಲ, ಸ್ವಲ್ಪ ಒಣಗಿಸ್ಬಿಟ್ಟಿದ್ದಾರೆ ಗಿಡಗಳನ್ನ. ಸುಮಾರಿತ್ತು ಅಲ್ವಾ ಚಿನ್ನಿ? ಇನ್ನೂ ಮತ್ತು ಇನ್ನೊಂದು ಕಡೆ ನಾನು ತೋರಿಸ್ತಾ ಇಲ್ಲ ಅಲ್ಲ, ಇಲ್ಲಿ ನೋಡ್ರಿ ಇದರಲ್ಲಿ. ಮತ್ತು ಇಲ್ಲಿ ತುಂಬೆ ಗಿಡ, ಇಲ್ಲೂ ಗಿಡಗಳನ್ನ ಹಾಕಿದ್ದಾಳೆ. ಆದರೆ ಮೇಂಟೈನ್ ಮಾಡಿಲ್ಲ, ಅಷ್ಟಕ್ಕಷ್ಟೇ ಬಿಟ್ಟಿದ್ದಾಳೆ. ಅಲ್ಲಿ ಹೂವನೂ ಬಿಟ್ಟಿದೆ. ಏನೋ ಹಳ್ಳಂಗೆ ಗಿಡ ಹಾಕಿದ್ದಾಳೆ, ಏನೋ ಕೈ ಎಣ್ಣೆ ತೆಗಿಯೋ ಥರ, ಏನೋ ಕೈ ಎಣ್ಣೆ ತೆಗಿಯೋಕ್ಕೇನೋ ಹಳ್ಳಂಗೆ ಗಿಡ ಹಾಕಿದ್ದಾಳೆ ನೋಡ್ರಿ. ಬಟ್ ಈ ಕಡೆ ಗಿಡ ಎಲ್ಲ ಅಷ್ಟು ಮೇಂಟೈನ್ ಮಾಡಿಲ್ಲ. ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟಿದ್ದಾಳೆ, ಕುಡಿತಾ ಇದ್ದೀನಿ. ನಾ ಕಾಫಿ ಕುಡಿಯಲ್ಲ, ಆದ್ರೂ ಇಲ್ಲಿ ಮಾಡಿದಾರಲ್ಲ ಹಾಗಾಗಿ ಕುಡಿತಿದ್ದೀನಿ ಅಷ್ಟೇ. ನಾನಿವತ್ತು ಝುಡಿಯೋದಲ್ಲಿ ಯಾವ ಥರ ಡ್ರೆಸ್ ತೊಗೊಂಡೆ ಅಂತ ನಮ್ಮ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬ್ಯಾಕ್ ಕ್ಯಾಮ್ರಾ ಬೇಡ, ಕಾಣಲ್ಲ. ಏನು ಬ್ಯಾಕ್ ಕ್ಯಾಮ್ರಾ ಏನಕ್ಕೆ?
ಎಲ್ಲಾರ ಮನೇಲೂ ಕಬೋರ್ಡಲ್ಲಿ ಬಟ್ಟೆ ಇದ್ರೆ ನಮ್ಮ ಆಂಟಿ ಮನೆ ಕಬೋರ್ಡು ಬಾಳೆಹಣ್ಣುಗಳವೆ. ಬಾಳೆಹಣ್ಣು ಏನೇ ಚಿನಿ ಹಣ್ಣಾಗ್ಲಿ ಅಂತ ಅದ ಅಲ್ಲ ಈ ಕಬೋರ್ಡಲ್ಲಿ ಸೂಪರ್ ಬಿಡ್ರೆ ನೀವು. ಚಿನಿ ಬೈಲಿ ಮಂಚ ಎಷ್ಟು ಕಡೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಹೆಂಗ್ ಹೋಗುತ್ತೆ? ಎಷ್ಟು ಸಲ ಚೇಂಜ್ ಮಾಡಾಕ್ಬಿಟ್ಟೋಳೋ ಗೊತ್ತಿಲ್ಲ. ಉಡುಪಿ ಕಾಟನ್ ಸರ್ ಸುಮ್ನೆ ಇರು. ಫಸ್ಟ್ ಇದ್ದಾಗ ಈ ಮೂಲೆಯಲ್ಲಿ ಇತ್ತು ಗೈಸ್, ಈ ಮೂಲೆಯಲ್ಲಿ ಹಿಂಗೆ, ಆಮೇಲೆ ಅಲ್ಲಿಂದ ಇಲ್ಲಿಗಿತ್ತು, ಆಮೇಲೆ ಮತ್ತೆ ಇಲ್ಲಿಂದ ಹಿಂಗ ಹಾಕಿದ್ದಾಳೆ. ರೂಮಲ್ಲಿರುವಂತಹ ಗಿಡಗಳು ಇವು 3 ಗಿಡ ಅವೆ. ಇನ್ನ ಒಂದಷ್ಟು ತಂದಿಟ್ಕೊ, ಮನೆ ಒಳಗಡೆ ಎಲ್ಲ ತಂದಿಕ್ಬಿಡು ಹೇಳ್ತೀನಿ. ಇವಾಗ ನಿಮ್ಮಮ್ಮ ಬಯ್ಯ ಸಾಕಾಗಲ್ಲ ನನಗೆ, ಇನ್ನೂ ಚೆನ್ನಾಗಿ ಉಗ್ಸ್ಬಿಡು ಹೇಳ್ತೀನಿ. ಇವಾಗ ಬಂತು ನೋಡು ಬೆಳಕು. ಇವಾಗಷ್ಟೇ ಆಂಟಿ ಮನೆಯಿಂದ ಅಕ್ಕನ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಝುಡಿಯೋದಲ್ಲಿ ನಾನು ಎಷ್ಟು ಬಿಲ್ ಮಾಡಿದೆ ಗೊತ್ತಾ? ನಾನೊಬ್ಳದೇ 7,000 ರೂಪಾಯಿ ಆಯಿತು. 7,000 ರೂಪಾಯಿ ನಿಜವಾಗ್ಲೂ ಅಷ್ಟೊಂದು ಏನು ಬಟ್ಟೆ ತೊಗೊಂಡಿದ್ದೀವಿ ಅಂತಲೇ ಗೊತ್ತಿಲ್ಲ. ನಿಜ ಗೊತ್ತಿರಲಿಲ್ಲ. ನನ್ನ ಬಜೆಟ್ ಇದ್ದಿದ್ದು 5,000 ಅಷ್ಟೇ. ಏನಕ್ಕಂತಂದರೆ ಒಂದು ವಾರ ಟ್ರಿಪ್ ಹೋಗ್ತಾ ಇರೋದು ನಾವು, ಹಾಗಾಗಿ ಒಂದು ವಾರಕ್ಕೆ ಬೇಕು ಅನ್ನೋಷ್ಟು ಬಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ಬೇಕಂತಂದರೆ 7,000 ರೂಪಾಯಿ ಬಿಲ್ ಆಗಿದೆ. ಆದರೆ ಬಟ್ಟೆ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇದೆ. ಒಂದೊಂದು ಪ್ಯಾಂಟೇ ಬಂದು 1,000 ರೂಪೀಸು, ಮತ್ತು ಶರ್ಟೆಲ್ಲ ಬಂದು 599 ಈ ಥರ ಇದೆ. ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು. ನಾನು ಯಾವ್ಯಾವ ಥರ ಡ್ರೆಸ್ ತೊಗೊಂಡಿದ್ದೀನಿ ತೋರಿಸ್ತೀನಿ. ಇವತ್ತು ಝುಡಿಯೋಯಿಂದ ನಾನು ತೊಗೊಂಡ್ಬಂದಿರುವಂತಹ ಪ್ಯಾಂಟ್ಗಳೆಷ್ಟು ಗೊತ್ತಾ? 3 ಪ್ಯಾಂಟ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಪ್ಲಾಝನೇ 2 ಇದೆ, ಅದರಲ್ಲೂ ಬ್ಲ್ಯಾಕ್ ಕಲರ್ ಪ್ಲಾಝಾ 2 ಇದೆ. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಹಂಗಾಗಿ ಜಾಸ್ತಿ ಬ್ಲ್ಯಾಕಲ್ಲಿ ಬಟ್ಟೆ ತೊಗೋತೀನಿ. ತುಂಬ ಇಷ್ಟ ಆಯಿತು ಈ 2 ಪ್ಯಾಂಟ್ಗಳು. ಈಗ ಆಲ್ಮೋಸ್ಟ್ ನನ್ನ ಹತ್ರ ಪ್ಲಾಝಾ ಪ್ಯಾಂಟ್ ಇರೋದೆಲ್ಲ ಬ್ಲ್ಯಾಕ್ ಕಲರೇ, ಆದರೆ ಇನ್ನೂ ಬ್ಲ್ಯಾಕ್ ಕಲರ್ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಬೇರೆ ಕಲರೆಲ್ಲ ನಂಗೆ ಅಷ್ಟೊಂದು ಸೂಟ್ ಆಗಲ್ಲ, ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ತೊಗೊಂಡು ಬಂದಿದ್ದೀನಿ. ಇದು ಪಾಕೆಟ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಈ ಸೈಡು ಮತ್ತು ಈ ಸೈಡ್ 2 ಸೈಡು ಪಾಕೆಟ್ ಬಂದಿದೆ. ಸ್ವಲ್ಪ ಗಟ್ಟಿ ಇದೆ ಬಟ್ಟೆ. ಈ ಪ್ಯಾಂಟ್ ಬಂದು 899 ರೂಪೀಸ್. ಕ್ವಾಲಿಟಿ ಮಸ್ತಿದೆ. ಮತ್ತು ಅದಕ್ಕಿಂತ ಜಾಸ್ತಿ ನನಗೆ ಈ ಪ್ಯಾಂಟ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಬ್ಲ್ಯಾಕ್ ಕಲರ್ ಪ್ಯಾಂಟ್ ಏನು ಗೊತ್ತಾ, ಇದು ಬಂದು ಸೈಡಲ್ಲಿ ಜಿಪ್ ಇದೆ, ಮತ್ತು ಸೈಡಲ್ಲೇ ಕಟ್ಟೋಕ್ಕೆ ಸೈಡಲ್ಲೇ ದಾರ ಇದೆ. ಇದು ತುಂಬ ಫಿಟ್ಟಾಗಿ ನೀಟಾಗಿ ಕುತ್ಕೊಳ್ತು, ಅದಕ್ಕೋಸ್ಕರ ತುಂಬ ಇಷ್ಟ ಆಗಿ ಇದನ್ನು ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ, ತುಂಬ ತೆಳು ಇದೆ. ಹಾಗಾಗಿ ಹೆಣ್ಮಕ್ಳು ಜಾಸ್ತಿ ಇಷ್ಟಪಡೋದು ಇದೇ ಥರ ಬಟ್ಟೆಗಳೇ, ತೆಳು ಇರಬೇಕಂತ. ಅದರಲ್ಲೂ ನನಗೆ ಹೆವಿ ಗ್ರ್ಯಾಂಡು ದಪ್ಪ ಇರೋ ಬಟ್ಟೆ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಆಮೇಲೆ ಇನ್ನೊಂದು ಕ್ರೀಮ್ ಕಲರ್ ಪ್ಯಾಂಟ್ ತೊಗೊಂಡಿದ್ದೀನಿ, ಟ್ರ್ಯಾಕ್ ಪ್ಯಾಂಟ್. ಇದು ಅಂತೂ ಕ್ವಾಲಿಟಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ 899 ರೂಪೀಸ್. ಇದು ಕೂಡ ತುಂಬ ಫಿಟ್ಟಾಗಿ ಕೂತ್ಕೊಳ್ತು, ಫ್ಲೆಕ್ಸಿಬಲ್ ಇದೆ, ಸಖತ್ ಇಷ್ಟ ಆಯಿತು. ಹಾಗಾಗಿ ಇದನ್ನು ನಾನು ತಗೊಂಡೆ ಒಂದು ಪ್ಯಾಂಟ್. ಆಮೇಲೆ ಶರ್ಟ್ ಅಂತ ಬಂದರೆ 2 ಶರ್ಟ್ ತಗೊಂಡಿದ್ದೀನಿ. ಒಂದು ಬ್ಲ್ಯಾಕ್ ಕಲರ್ ಪ್ಲಾಝಾಗೆ ಮ್ಯಾಚ್ ಮಾಡಿದ್ದೀನಿ, ಪಾಕೆಟ್ ಇದೆಯಲ್ಲ ಆ ಪ್ಲಾಝಾಗೆ ಈ ಶರ್ಟ್ನ ಮ್ಯಾಚ್ ಮಾಡಿದ್ದೀನಿ. ಮತ್ತು ಈ ಶರ್ಟ್ ಬಂದು ಇನ್ನೂ ನನಗೆ ಬ್ರೌನ್ ಕಲರ್ ತುಂಬ ಇಷ್ಟ ಆಗಿದ್ದು ಅಂತಂದರೆ ಇದೇ. ಯಾವ ಜೀನ್ಸ್ಗಾದರೂ ಹಾಕ್ಕೋಬೋದು. ಇದು ಕ್ರೀಮ್ ಕಲರ್ ಪ್ಯಾಂಟು, ಜೀನ್ಸು ಇಲ್ಲ ಬ್ಲ್ಯಾಕ್ ಕಲರ್ ಜೀನ್ಸ್ ಯಾವುದಕ್ಕಾದರೂ ವೇರ್ ಮಾಡ್ಬೋದು. ಕಲರ್ ಚೆನ್ನಾಗಿದೆ ಅಂತ ತೊಗೊಂಡೆ. ಆಮೇಲೆ ಇನ್ನೊಂದು ನಾನು ಬ್ಲ್ಯಾಕ್ ಕಲರ್ ಪ್ಲಾಝಾಗೆ ಇದನ್ನು ಮ್ಯಾಚ್ ಮಾಡಿದ್ದೀನಿ. ಈ ಟಾಪ್ನ ಬ್ಲ್ಯಾಕ್ ಕಲರ್ ಪ್ಲಾಝಾಗೆ ಈ ಕಲರ್ ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಸಿಕ್ಕಾಪಟ್ಟೆ ಫಿಟ್ಟಾಗಿತ್ತು. ಹಾಗಾಗಿ ಇದನ್ನು ತಗೊಂಡೆ. ಅದಾದ ಲಾಂಗ್ ಡ್ರೆಸ್ ಥರ ತುಂಬ ಚೆನ್ನಾಗಿದೆ. ಟ್ರಿಪ್ಗೆ ಹೋದಾಗ ಹಾಕ್ಕೊಳ್ತೀವಲ್ಲ, ಅವಾಗ ವೀಡಿಯೋ ಮಾಡ್ತೀನಿ, ಅವಾಗ ನೋಡ್ಬೋದು ನೀವು. ಅಲ್ಲಿ
ಟೋಟಲಲ್ಲಿ ಪ್ಯಾಂಟು ಮತ್ತು ಶರ್ಟು ಮತ್ತು ಬೇರೆ ಇನ್ನೆಲ್ಲ ಐಟಮ್ಸ್ ಎಲ್ಲ ಸೇರಿ 7000 ಆಯಿತು. ಬಟ್ಟೆನೇ ಬಂದು ಶರ್ಟು ಮತ್ತು ಡ್ರೆಸ್ಸು ಮತ್ತು ಪ್ಯಾಂಟು ಎಲ್ಲ ಸೇರಿ 7 ಇದೆ. ಮತ್ತು ಇನ್ನು ಸ್ವಲ್ಪ ಲಿಪ್ಸ್ಟಿಕ್ ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು ಸ್ವಲ್ಪ ಬೇರೆ ಬೇರೆ ಎಲ್ಲ ತೊಗೊಂಡ್ವಿ. ಹಂಗಾಗಿ 7000 ಬಿಲ್ ಆಯಿತು. ಅಯ್ಯೋ ಯಾಕೆ ಹಿಂಗೆ ಕೂತಿದ್ಯಾ? ಹಾಂ, ಏನಾಯ್ತಪ್ಪ? ಯಾಕಪ್ಪ ಹಿಂಗೆ ಕೂತಿದ್ಯಾ? ಹಾಂ, ನಮ್ಮ ಟೆಡ್ಡಿಗೆ ನೋಡ್ರಿ ಈ ಕಾಲು ಬಂದು ಕೋಳಿ ಕಾಲು ಥರ ಕಾಣಿಸ್ತಾ ಇಲ್ವಾ? ಇವಾಗ ಔಟ್ ಸೈಡ್ ಹೋಗ್ತಾನಲ್ವ ಸುಸು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅಕ್ಕ ಟ್ರಿಮ್ಮರ್ ತೊಗೊಂಡು ಇಲ್ಲಿ ಮಾತ್ರ ಕೂದಲು ಕಟ್ ಮಾಡಿದ್ದಾಳೆ. ಓಯ್ ಹಾಯ್ ಮಾಡೋ, ಹಾಯ್ ಮಾಡೋ. ಏನು ಮಾತಾಡ್ಸೋಕೋದ್ರೆ ಕೋಪ, ಮಾತಾಡ್ಸೋಕೋದ್ರೆ ಕೋಪ ಅಲ್ವಾ? ಅಷ್ಟೇ ನಿಂದು ಬಿಡು. ಗೊಂಬೆ ಗೊಂಬೆ ಇದ್ದಂಗೆ ಐತೆ ನಮ್ಮ ಟೆಡ್ಡಿ. ಏನೋ ಮೊಟ್ಟೆ ತಿಂತೀಯಾ? ಮೊಟ್ಟೆ ತಿಂತೀಯಪ್ಪ? ಅವ್ನಿಗೆಷ್ಟು ಕೊಬ್ಬು ಗೊತ್ತಾ? ನೋಡ್ರಿ ಹೆಂಗೋದ, ಬರ್ತಾನೆ ನೋಡ್ತಾನೆ ತಿನ್ಸೋಕೋದ್ರೆ ಹೋಗ್ತಾನೆ. ಊಟಕ್ಕೆ ಮೊಟ್ಟೆ ಸಾರು ಮತ್ತು ರೈಸ್ ಇದೆ. ಇದನ್ನು ನಮ್ಮ 2ನೇ ಅಕ್ಕ ಮಾಡಿಕೊಟ್ಲು. ಅವ್ರ ಮನೆಗೆ ಹೋಗಿದ್ದೆ, ಅದಕ್ಕೆ ಅಲ್ಲಿಂದನೇ ಸಾಂಬಾರು ಮಾಡಿಸ್ಕೊಂಬಂದೆ. ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಕೂಡ ಅಡುಗೆನ. ಅವ್ಳು ಮಾಡೋ ಅಡುಗೆ ಎಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಮಾಡ್ತೀನಿ, ಆದರೆ ನಾನು ಕಂಟಿನ್ಯೂಸ್ಸಾಗಿ ಮಾಡ್ತಾಯಿದ್ರೆ ಜಾಸ್ತಿ ಅಡುಗೆ ಬರುತ್ತೆ. ನಾನು ಬಿಟ್ಟು ಬಿಟ್ಟು ಯಾವಾಗ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಅವಾಗೆಲ್ಲ ಪೂರ್ತಿ ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೆ ಸದ್ಯಕ್ಕೆ ಅವಾಗವಾಗ ಒಂದೊಂದು ಮಾಡ್ತೀನಿ ಅಷ್ಟೇ, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಏನು ಗೊತ್ತಾ ಗೈಸ್, ಇವತ್ತು ಜುಡಿಯೋದಲ್ಲಿ ಮೈಕ್ ತೀರ್ಸೋಯ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗಿ ವೀಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಏನಪ್ಪ ಅಂತ ಅಂದರೆ, ಬೆಳಿಗ್ಗೆ ನಮ್ಮ 2ನೇ ಅಕ್ಕ ಮನೇಲಿ ಹಿಂಗೆ ಮೈಕ್ದು ಸ್ವಲ್ಪ ಏನೋ ವೈರೆಲ್ಲ ಕೊಟ್ಟಿದ್ರು, ಮ್ಯಾಗ್ನೆಟು, ಬೇರೆ ಬೇರೆ ಏನೋ ಒಂದೊಂದು ಬೇರೆ ಬೇರೆ ಥರ ಏನೇನೋ ಕೊಟ್ಟಿದ್ರು ಆಕ್ಸಸರೀಸು. ಅದೆಲ್ಲ ಚೆಕ್ ಮಾಡಬೇಕಾದ್ರೆ ಏನು ಮಾಡಿದೆ, ಒಂದು ಮೈಕ್ ತೆಗೆದು ಅದಕ್ಕೆ ಸ್ಟಿಕ್ ಮಾಡಿದೆ. ಅದನ್ನು ಏನು ಮಾಡಿದ್ದೀನಿ, ನಾನು ತೊಗೊಂಡಿಲ್ಲ, ಮರ್ತ್ಬಿಟ್ಟು ಅಲ್ಲೇ ಪೌಚಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದ್ವಿ, ಹಿಂಗೆ ಮೈಕ್ ನೋಡ್ಕೋಬೇಕಾದ್ರೆ ಎಲ್ಲೋ ತೀರಿಸ್ಬಿಟ್ಟಿದ್ದೀನಿ, ಎಲ್ಲೋ ಹಾಕ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಮ್ಮ ಅಕ್ಕ ಮೇಲೆ ರೇಗಾಡ್ಬಿಟ್ಟೆ. ಚೆನ್ನಾಗಿ ರೇಗಾಡಿದೆ, ನೀನು ಎಲ್ಲೋ ತೀರಿಸಿದ್ಯಾ, ನೋಡ್ಕೊಳಕ್ಕಾಗಲ್ವ ಹಾಗೆ ಹೀಗೆ ಅಂತ ಚೆನ್ನಾಗಿ ರಫಾಗಿ ಮಾತಾಡ್ಬಿಟ್ಟೆ. ಆಮೇಲೆ ಇಬ್ಬರು ಸ್ವಲ್ಪ ಸ್ವಲ್ಪ ಜಗಳ ಆಡ್ಕೊಂಡು ಬಂದ್ವಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ನೋಡಿದ್ರೆ ಮನೆಯಲ್ಲೇ ಇತ್ತು. ಆಮೇಲೆ ಅರ್ಪಿತಾ ಮನೆಯಲ್ಲೇ ಇದೆ ಕಣೆ ಅಂತ ಹೇಳ್ಬಿಟ್ಟು ಅವಳಿಗೆ ಸಾರಿ ಕೇಳಿದೆ. ಎಂಥ ಕೆಲಸ ಮಾಡಿದೆ ಗೊತ್ತಾ, ಹಿಂಗೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮರವು. ಇರಿ ಒಂದು ನಿಮಿಷ, ಜಿಪ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲೇ ಇದೆ. ಈ ಪೌಚ್ ಒಳಗಡೆ ಇಟ್ಬಿಟ್ಟಿದ್ದೆ ನೋಡಿ, ಇಲ್ಲೇ 2 ಇದೆ. ಒಂದಿತ್ತು, ಒಂದು ಮನೆಯಲ್ಲೇ ಇತ್ತು. ಅದಕ್ಕೆ ನಮ್ಮ ಅಕ್ಕ ಮೇಲೆ ಚೆನ್ನಾಗಿ ರೇಗಾಡಿದೆ ಇವತ್ತು. ಹಿಂಗೆ ಎಲ್ಲೋ ಇಡ್ತೀನಿ, ಇನ್ನೆಲ್ಲೋ ಹುಡುಕ್ತೀನಿ, ಸಿಕ್ಕಾಪಟ್ಟೆ ಮರವಾಗ್ಬಿಟ್ಟಿದೆ. ಏನು ಮಾಡೋದು ಹೇಳಿ, ಏಜ್ ಆಯ್ತಲ್ಲ, 27 ಆಗ್ತಾ ಬರ್ತಿದೆಯಲ್ಲ, ಅದಕ್ಕೆ ಮರವು ಸ್ವಲ್ಪ ಜಾಸ್ತಿಯಾಗಿ ಅವಾಗವಾಗ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಮತ್ತು ನಾವು ಟ್ರಿಪ್ಗೆ ಎಷ್ಟು ಜನ ಹೋಗ್ತಾ ಇದ್ದೀವಿ ಗೊತ್ತಾ, ಟೋಟಲು ಒಂದು 6, 7 ಇಲ್ಲ 8 ಎಷ್ಟು ಜನ ಆಗ್ತೀವಿ ಅಂತ ಗೊತ್ತಿಲ್ಲ. ಒಂದು ಗ್ರೂಪ್ ಮೇಲೆ ಹೋಗ್ತಾ ಇರೋದು. ಅದರಲ್ಲಿ ಇವಾಗ ನಂದರಲ್ಲೂ ಸಹ ವಿಡಿಯೋ ಬರುತ್ತೆ. ಇನ್ನೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ತಾ ಇದೆ, ಅದರಲ್ಲೂ ಸಹ ವಿಡಿಯೋ ಬರುತ್ತೆ. 2ರಲ್ಲೂ ನೀವು ವೀಡಿಯೋಸ್ ನೋಡ್ಬೋದು. ನನ್ನಲ್ಲಿ ಅರ್ಧ ನನ್ನ ವೀಡಿಯೋದಲ್ಲಿ ಬರುತ್ತೆ, ಇನ್ನರ್ಧ ಆ ಯೂಟ್ಯೂಬಲ್ಲಿ ಬರುತ್ತೆ. ನೀವು 2 ಕಡೆನೂ ಚೆಕ್ ಮಾಡ್ಬೋದು. ನಂದಕ್ಕಿಂತ ಜಾಸ್ತಿ ಅದರಲ್ಲಿ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ಹೊಸ ಚಾನಲ್ನು ಕೂಡ ನಾವು ಮೆನ್ಷನ್ ಮಾಡ್ತೀವಿ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಎಲ್ಲರೂ ಏನು ಅನ್ಕೋತಿದ್ದಾರೆ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ 124K ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ 204K ಏನೋ ಅನಿಸುತ್ತೆ ಫಾಲೋವರ್ಸ್ ಇದ್ದಾರೆ. ಆದರೂ ಯೂಟ್ಯೂಬಲ್ಲಿ 101 ಸಬ್ಸ್ಕ್ರೈಬರ್ ಅಂತಂದರೆ ಹೆಂಗಿರುತ್ತೆ ಹೇಳಿ, ಅಜೀಬಾಗ್ತಿದ್ದೀನಿ. ದಯವಿಟ್ಟು ಯಾರೇ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೇ. ಏನಕ್ಕಂದರೆ ಇದು ನನ್ನ 2ನೇ ಯೂಟ್ಯೂಬ್ ಚಾನಲ್. ಫಸ್ಟ್ನೇ ಯೂಟ್ಯೂಬ್ ಚಾನಲ್ ಬಂದು ಏನಾಗಿದೆ ಅಂತ ನಾನು ಆಮೇಲೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇದು ಹೊಸ ಚಾನಲ್ ಅಲ್ವಾ, ಸಾರಿ, ಸ್ವಲ್ಪ ಜಾಸ್ತಿ ಮಾತಾಡಿ ರೂಢಿ ಇಲ್ಲಲ್ಲ, ಅದಕ್ಕೆ ಸ್ವಲ್ಪ ಇದಾಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆ ಅಷ್ಟೇ. ಮಾತಾಡೋಕ್ಕೆ ಅಷ್ಟೊಂದು ಆಗ್ತಾಯಿಲ್ಲ. ಹಾಗಾಗಿ ಫಸ್ಟ್ ಯೂಟ್ಯೂಬ್ ಚಾನಲ್ ಏನಾಯಿತು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ನಾಳೆ ಟ್ರಿಪ್ಪಿಗೆ ನಾನು ಏನೇನು ತೊಗೊಂಡೋಗ್ತಾ ಇದ್ದೀನಿ ಅಂತ ಲಗೇಜ್ ಪ್ಯಾಕ್ ಮಾಡೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಲವ್ ಯು ಆಲ್, ಬಾಯ್ ಬಾಯ್.